ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ಲಾಗ್. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಇದು ಚಪಾತಿಗೆ, ರೊಟ್ಟಿಗೆ ಸೂಪರ್ ಟೇಸ್ಟಿಯಾಗಿರುವಂಥ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಕುಂಬಳಕಾಯಿ ಪಲ್ಯ ತೋರಿಸ್ತಾ ಇದ್ದೀನಿ. ಇದರಿಂದ ಬೂದುಗುಂಬಳಕಾಯಿಯಿಂದ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ಜ್ಯೂಸ್ ಕುಡಿಯುವುದರಿಂದ ಅನೇಕ ರೀತಿಯ ಪೋಷಕಾಂಶಗಳು ಸಿಗುತ್ತವೆ. ಹಾಗೆ ಈ ತರಕಾರಿ ದೇಹಕ್ಕೆ ತಂಪನ್ನು ಕೊಡುತ್ತೆ. ಇದರಲ್ಲಿ ನಾವು ಏನೇನು ಮಾಡ್ಬೋದು ಅಂದರೆ ಸಾಂಬಾರು, ಪಲ್ಯ, ಜ್ಯೂಸು ಮಾಡ್ಕೊಳ್ಬೋದು. ಹಾಗೆ ಈ ತರಕಾರಿ ತಿನ್ನೋದ್ರಿಂದ 100 ಮಾತ್ರೆಗೆ ಸಮ ಅಂತ ಹೇಳ್ತಾರೆ, ಹಿರಿಯರೆಲ್ಲ ಹೇಳ್ತಾರೆ. ಇದು ಟೇಸ್ಟಿನೂ ಹಂಗೆ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ನಾವು ಯಾವ ಥರ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಮೊದಲು ಶೇಂಗಾನ ಈ ಥರ ಹುರ್ಕೋಬೇಕು. ಶೇಂಗಾ ಹುರ್ಕೊಂಡ್ಮೇಲೆ ಸ್ವಲ್ಪ ಕುಶುಂಠಿ ಕಾಳನ್ನ ಹುರ್ಕೋಬೇಕು. ಅದನ್ನು ಎರಡನ್ನೂ ಹುರಿದು ಸಪ್ರೇಟಾಗಿ ಇಟ್ಕೋಬೇಕು. ನಂತರ ಅದಕ್ಕೆ ಒಂದು ಪ್ಲೇಟಿಗೆ ಕಡಲೆ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು. ನಂತರ ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ರುಬ್ಲಿಕ್ಕೆ ಕಾಯಿ, ಇದಿಷ್ಟನ್ನು ನಾವೇನೇನು ಹುರಿದಿಟ್ಕೊಂಡಿದ್ವೋ ಅದನ್ನು ಒಂದು ಜಾರಲ್ಲಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡೋಕ್ಕೆ ಹಾಕ್ತಾಯಿದ್ದೀವಿ ನೋಡಿ. ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಮುರಿದಿಟ್ಕೊಂಡು ತೊಳೆದಿಟ್ಕೊಂಡಿದ್ವಿ. ನಂತರ ಸ್ವಲ್ಪ ಕಾಯಿ, ಇದೆರಡನ್ನೂ ಫಸ್ಟು ಮಿಕ್ಸಿ ತರಿಯಾಗಿ ರುಬ್ಕೊಂಡ್ವಿ. ಆಮೇಲೆ ಹುರಿದಿರುವಂಥ ಶೇಂಗಾ, ಕಡಲೆ, ಬೆಳ್ಳುಳ್ಳಿ, ಕುಶುಂಠಿ ಕಾಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಒಂದು 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಳ್ತೀವಿ. ಅದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಇದನ್ನೆರಡನ್ನೂ ಹಾಕಿ ಈ ಥರ ಮಿಕ್ಸಿ ಮಾಡ್ಕೊಂಡ್ವಿ. ಈಗ ಒಂದು ಕಡೆಗೆ ಒಗ್ಗರಣೆಗೆ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಜೀರಿಗೆ, ಈರುಳ್ಳಿನ ಹಾಕ್ಕೊತಾ ಇದ್ದೀವಿ. ಅದು ಈರುಳ್ಳಿ ಬಾಡಿದ ನಂತರ ಅದು ನೀಟಾಗಿ ಬಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ, ಈರುಳ್ಳಿಗೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಬೇಗ ಬಾಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀವಿ. ಅರಿಶಿನ ಹಾಕಿದ ನಂತರ ಒಂದು ಟೊಮೊಟೊ, ಇದಕ್ಕೆ ಹುಳಿ ಭಾಳ ಬೇಕಾಗಲ್ಲ, 1 ಟೊಮೊಟೊ ಹಾಕಿದ್ರೆ ಸಾಕು. ಅದನ್ನು ನೀಟಾಗಿ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡು, ಅದು ಏನು ಕುಂಬಳಕಾಯಿನ ಸಿಪ್ಪೆ ಮೇಲಿರುತ್ತಲ್ಲ ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಏನು ಒಗ್ಗರಣೆ ಮಾಡಿದ್ವಲ್ಲ, ಈಗ ಆ ಕುಂಬಳಕಾಯಿನ ಹಾಕ್ಕೊತಾ ಇದ್ದೀವಿ. ನೀಟಾಗಿ ತೊಳೆದಿಟ್ಕೋಬೇಕನ್ನ ತೊಳೆದ್ಬಿಟ್ಟು ತೆಗೆದಿಟ್ಕೊಂಡು ಈಗ ಒಗ್ಗರಣೆ ಹಾಕಿರೋದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಿಮ್ಮ ಮನೇಲಿ ಭಾಳ ಜನ ಇದ್ದರೆ ಇಷ್ಟು ಬೇಕಾಗುತ್ತೆ. ನಮ್ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಇಷ್ಟು ಕುಂಬಳಕಾಯಿ ಬೇಕಾಗುತ್ತೆ. ಇಬ್ಬರೇ ಇದ್ದರೆ ಇಷ್ಟೊಂದು ಅವಶ್ಯಕತೆ ಇರಲ್ಲ. ನೋಡಿರಿ, ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಕುಂಬಳಕಾಯಿ ಹಾಕಿದ್ಮೇಲೆ ಇದು ರುಬ್ಬಿಟ್ಟಿರೋ ಮಸಾಲೆನ ಅದಕ್ಕೆ ಏನು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ತಾಯಿದ್ದೀವಿ. ಈಗ ಅದನ್ನು ಮುಚ್ಚಿ 2 ವಿಷಲ್ ಹೊಡ್ಕೊತಾ ಇದ್ದೀವಿ. ನೀವು ಈ ಥರ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.